ಇದೀನಿ ಇಷ್ಟೊಂದು ಹಣ್ಣ ಕಲೆಕ್ಟ್ ಮಾಡಿ. ವಾವ್ ಚೆನ್ನಾಗಿದೆ ಗಾಯ್ಸ್. ಆದ್ರೆ ನನ್ನ ಕ್ಯಾಮ್ರಾ ನೋಡಿ ಇದು ಮಾವಿನ ಹಣ್ಣು ಕುಯ್ಯಕ್ಕೆ ಹೋಯ್ತಾ ಇದೀವಿ. ಮಾವಿನ ಹಣ್ಣು ತಿನ್ನಕ್ಕೆ ಹಾಕ್ತಾನ ಇಲ್ಲಿ ಹೋಗ್ತಿದೀವಿ. ಆ ತೋಟ ಅಂತಾರೆ ನಮ್ಮ ಮಾವನ ಮನೆ ಆದಂಗೆ ಐತೆ. ಮಾದರ್ ಮಾವನ ಮನೆ. ಹೋಗೋದು ಕುಯ್ಕೊಂಡು ತಿನ್ನೋದು. ಸೊ ಗೈಸ್ ಹೋಗ್ತಾ ಇದೀವಿ ನೋಡಿ. ಇಲ್ಲಿ ತೋಪೊಳಗೆ ತೋಟಕ್ಕೆ ಹೋದ್ವಿ. ಅದು ಬರೋ ಪ್ಲೇಸು ಹೇಳ್ಕೊಡಂಗಿಲ್ಲ, ಹಂಗಾಗಿ ಅಷ್ಟು ಬಂದಿದ್ದೀವಿ ಇಲ್ಲಿ ತೋಟದೊಳಗೆ. ಸುಮಾರು ದಿವಸ ಯಾರು ಬರ್ದಿರೋದ್ರಿಂದ ಹೊಳ ಎಲ್ಲ ಬೆಳ್ಕೊಂಡಿದ್ದಾವೆ. ಗಾಯ್ಸ್ ನೋಡಿ ಇಲ್ಲಿ ಗಾಯ್ಸ್ ರಸಗುಲ್ಲ ಥರ ಇದೆ ಗಾಯ್ಸ್. ಪಾಪ ಅಂತ ಹಣ್ಣು ಗಾಯ್ಸ್. ಎಲ್ಲ ದಿನ ಬೈಟ್ ಮಾಡ್ತಾ ಇದ್ದಾನೆ. ಬೈಟ್ ಹಾಕಿದ್ದಾನೆ. ನನ್ಗೊಂದು ಬೈಟ್ ಕೊಡೋದಿನಿ ಗಾಯ್ಸ್. ಈಗ ನಾವೊಂದು ಬೈಟ್ ತಿನ್ನೋಣ. ನಿನಗೆ ಕೊಡೋಣ. ನಮ್ಮ ದೀಪ ಮತ್ತೆ ಮಾದ ಮರ್ಕತ್ತಿದ್ದಾರೆ ಈಗ. ಹಂಗೆ ಬೀಳಿಸ್ಬೇಡ ದೀಪ, ಕೈ ಕೊಡು ದೀಪ. ಕೊಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಕ್ಯಾಚಲ್ಲಿ ಪ್ರಾಬ್ಲಮ್ ಇದೆ. ಇದೊಂದು ತಿಂತೀನಿ, ಬೇಜಾರು ಮಾಡ್ಕೋಬೇಡಿ ಮಾದೇ ಫ್ರೆಂಡ್ಸ್. ಬೈಟ್ ಮಾಡಿ. ಸೂಪರ್. ಗಾಯ್ಸ್ ಇಲ್ಲಿ ಮಾದೇಶ್ ಒಂದು ಕೆಳಗಿದ್ದಾನೆ, ಅದು ಅವನಿಗೆ ಬೇಕಂತೆ. ಎಲ್ಲ ಮತ್ತೆ ಎಲ್ಲಿ ಬಿಡಿಸಿಲ್ಲ. ಸಿಕ್ತು ತಳ ಸಿಕ್ತು ತಳ ಇದೆ. ಈಗ ಬಿಡಿಸಿರದೆ ದೀಪಿಗೆ ಏನೋ ತೋರಿಸ್ಬೇಕಂತೆ. ದೀಪಂದ ಬಿಸಿಲು ಬೇಜಾರು ಮಾಡ್ಕೋಬೇಡ. ಬಿಸಿಲು ಸೊ ಫ್ರೆಂಡ್ಸ್, 2 ಹಣ್ಣು ಕಲೆಕ್ಟ್ ಮಾಡಿದ್ದೀನಿ ನಾನು. ಕೆಳಗೆ ನಿಂತ್ಕೊಂಡೆ ಫ್ರೆಂಡ್ಸ್. ನೋಡಿ ದೀಪನ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ. ಮಾತು ಕೆಳಗಿದ್ದೀನಿ ಕೊಡ್ತಿದ್ದಾನೆ. ಬೇರೆ ಮರಕ್ಕೆ ಹೋಗೋದ ಈಗ ಫ್ರೆಂಡ್ಸ್. ಇಲ್ಲೊಂದು ಆಳು ಬಿದ್ದಿರೋ ಮನೆ ಇದೆ, ಇಲ್ಲಿ ನೋಡ್ಬೋದು ನೀವು. ಇಲ್ಲೆಲ್ಲ ಹೊಡೆದೋಗಿದೆ, ಗ್ಲಾಸ್ ಎಲ್ಲ ಹೊಡೆದೋಗಿದೆ ಫ್ರೆಂಡ್ಸ್. ಈ ಮನೆದೊಂದು ದಿವಸ ಬ್ಲಾಗ್ ಮಾಡಬೇಕು. ನೈಟ್ ಹೊತ್ತು ಬರ್ಬೇಕು, ನೈಟ್ ಹೊತ್ತು ಬ್ಲಾಗ್ ಮಾಡೋಕ್ಕೆ. ಫ್ರೆಂಡ್ಸ್ ಹಣ್ಣು ತಿಂದು ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಎಲ್ಲ ಫ್ರೆಂಡ್ಸ್ ಅಲ್ಲಿ ನೋಡಿ ಮರದ ಮೇಲೆ ಕುತ್ಕೊಂಡು ತಿಂತಿದ್ದಾರೆ ಇಬ್ರು. ದೀಪಗಳು ಚೆನ್ನಾಗಿ ಕೂತಾರೆ, ಚೆನ್ನಾಗಿ ಸಿಕ್ಕೈತೆ. ಫ್ರೆಂಡ್ಸ್ ದಿನಿ ತಿಂತಾರ ನೋಡಿ ಇಲ್ಲಿ. ಹೇಗಿದೆ ದಿನಿ ಅವರೇ? ತುಂಬಾ ನಿಮ್ಮ ಒಂದು ಅಭಿಪ್ರಾಯ ಹೇಳಿ. ತುಂಬಾ ಟೇಸ್ಟ್ ಇದೆ. ಇಲ್ಲಿ ನೋಡ್ಕೊಂಡು ಹೇಳಿ, ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ಹೇಗಿದೆ ಮಾವಿನ ಹಣ್ಣು? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಬೇಲೂರಿಗಿಂತ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಥ್ಯಾಂಕ್ ಯು.
ಮಾದರ್ ಮಾವನ್ ಮಂದೆ. ಮಾದೇಶ್ ಅವ್ರು ಇದಾರಲ್ಲ ಅವ್ರ ಮಾವನ್. ಬರೀ ಇವ್ರು ಅಲ್ಲಲ್ಲ ತಿಂತಿದಾರೆ, ನಮಗೆ ಕೊಡಂಗೇ ಇಲ್ಲ ಹೊಟ್ಟೆಗೆ. ನೀನ್ ಇಲ್ಲಿಂದ ಹೆಂಗ್ ಕಾಣಿಸ್ತದೆ ಗೊತ್ತದೇಪ, ನಿಜವಾಗ್ಲು ಒಂದು ಅಲ್ಲಿ ಕೊನೆನೇ ಇಲ್ಲ, ಹಂಗೆ ಕೂತಿದೆ ಅನ್ಸುತ್ತೆ ಈ ಮರ ತಪ್ಕೊಂಡಿ. ಅದ್ ನೋಡಿ ಕೆಳಕ್ ಇದಿದೆ, ಇನ್ನೊಂದ್ ಸಿಕ್ಕಿದೆ ಇಲ್ಲಿ ಮಾದಿಗೆ. ಬೇರೆ ಮರಕ್ಕೆ ಹೋಗೋಣ ಬ್ಲಾಗ್ ಮಾಡಕ್ಕೆ. ತೋಪಿಗೆ ಬಂದಿರೋದ್ರಿಂದ ಸಖತ್ ಬೇಜಾನ್ ಮರಗಳಿದಾವೆ, ಯಾವ್ದ್ರೆಲ್ಲಾರು ಮಾಡ್ಬೋದು. ಫ್ರೆಂಡ್ಸ್, ನಾವು ಸುಮಾರು ಹಣ್ಣುಗಳನ್ನ ಕಲೆಕ್ಟ್ ಮಾಡಿದೀವಿ ನೋಡಿ. ಇಲ್ಲಿ ಇಷ್ಟೊಂದು ಹಣ್ಣುಗಳನ್ನ ಕಲೆಕ್ಟ್ ಮಾಡಿದೀವಿ ಫ್ರೆಂಡ್ಸ್. ಅವರು ಅಲ್ಲೇ ಸಖತ್ ತಿಂದಿದ್ದಾರೆ ಫ್ರೆಂಡ್ಸ್. ಇಲ್ಲಿರೋ ಮರದಲ್ಲಿರೋವೆಲ್ಲ ಹಣ್ಣೆ ಅಂತ ಅನ್ಸುತ್ತೆ. ನಾನ್ ಕೂಡ ಕಲೆಕ್ಟ್ ಮಾಡ್ಕೊಂಡ್ ತಿಂತ ಇದೀನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಅವಾಗಿಂದ ಅರ್ಧ ತಿಂದಿದ್ದೀನಿ ನೋಡಿಲೆ. ಎಮ್ಮೆ ಸಕ್ಕತ್ತಿದೆ ಫ್ರೆಂಡ್ಸ್. ಫ್ರೆಂಡ್ಸ್ ಅವ್ನು ನೋಡಿ ಫ್ರೆಂಡ್ಸ್, ಮಾದನ ಬೈತದಾನೆ ಫ್ರೆಂಡ್ಸ್ ಬ್ಲಾಗ್ ಮಾಡಕ್ಕೆ. ಎಷ್ಟು ಸ್ವೀಟ್ ಇದಾವ ಅಂದ್ರೆ, ಇವು ಯಾವ್ದೇ ಔಷಧಿ ಹಾಕಿ ಅಥವಾ ಇನ್ನೊಂದೇನಾರ ಮಾಡಿ ಹಣ್ಣು ಮಾಡಿರವಲ್ಲ, ಪ್ಯೂರ್ ಆಗಿ ಮರದಲ್ಲೇ ಹಣ್ಣಾಗಿರವು. ಹಂಗಾಗಿ ಸಾಕ ಸ್ವೀಟ್ ಇದಾವೆ. ನೋಡಿ ಫ್ರೆಂಡ್ಸ್, ದಿನ ಅಂತೂ ಕಲೆಕ್ಟ್ ಮಾಡಿದ್ರೆ ಒಂದೇ ಮರದಲ್ಲಿ ಒಂದು 2ರಿಂದ 3 kg ಅಷ್ಟು ಹಣ್ಣುಗಳನ್ನ ಕಲೆಕ್ಟ್ ಮಾಡಿಟ್ಟಿದ್ದಾನೆ ಇಲ್ಲಿ ದಿನಿ. ಮತ್ತೆ ತರ್ತಾ ಇದ್ದಾನೆ ನೋಡಿ ಇಲ್ಲಿ. ನೋಡಿ ಫ್ರೆಂಡ್ಸ್, ಒಂದೇ ಮರದಲ್ಲಿ ಎಷ್ಟೊಂದು ಥಿಂಗ್ಸ್ ಆಫ್ ಇಂಡಿಯಾ. ಥ್ಯಾಂಕ್ ಯು ದಿನೇಶ್ ಅವ್ರೆ. ದಿನೇಶ್ ಅವ್ರೆ ಈ ಕಡೆ ಬರ್ರಿ. ಥ್ಯಾಂಕ್ ಯು ದಿನೇಶ್ ಅವ್ರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫ್ರೆಂಡ್ಸ್, ಫೈನಲಿ ಸಾಕು ಅಂತ ಹೇಳಿದಾನೆ ದಿನಿ. ಇಷ್ಟೊಂದು ಹಣ್ಣ ಕಲೆಕ್ಟ್ ಮಾಡಿ ಅವ್ನು ಕೂಡ ತಿಂತಾ ಇದ್ದಾನೆ ಫ್ರೆಂಡ್ಸ್. ಮಿಸ್ ಆಗಿ ಕರ್ಲಿ ತಿಂದ್ಬಿಟ್ಟ ಫ್ರೆಂಡ್ಸ್. ದಿನ ಸಾ ಆಗಿದೆ ಇಲ್ಲಿ ಫ್ರೆಂಡ್ಸ್. ಮಾದ ಇಳಿತಾ ಇದ್ದಾನೆ. ಯಾರ ನೋಡ್ದಂಗ ಆಯ್ತಂತೆ ಮಾದುಗೆ. ಸ್ವಲ್ಪ ದೀಪನ ಇಳಿದೆ ಫ್ರೆಂಡ್ಸ್. ನಾವ್ ಇನ್ನೊಂದು ಬೈಟ್ ಮಾಡೋಣ. ಯಾವ್ದು ಚೂಸ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಇದನ್ನ ಚೂಸ್ ಮಾಡಿದ್ದೀನಿ. ಕಮೆಂಟ್ ಅಲ್ಲಿ ನೀವು ಯಾವ್ದು ಚೂಸ್ ಮಾಡ್ಬೇಕಾಯ್ತು ಹೇಳಿ ಫ್ರೆಂಡ್ಸ್. ಹಂಗೇನೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಫ್ರೆಂಡ್ಸ್, ಇನ್ನೂ ಜಾಸ್ತಿ ವ್ಲಾಗ್ ಬರಕ್ಕೆ. ಫ್ರೆಂಡ್ಸ್, ಫೈನಲಿ ಮಾವಿನಕಾಯಿ ಅಂಟು ಮಾಡಿ ಮುಗ್ದಾಗಿದೆ. ಈಗ ವಾಪಸ್ ಹೋಗ್ತಾ ಇದೀವಿ. ಏನಿಲ್ಲ ಅಂತ ಫ್ರೆಂಡ್ಸ್, ದೀಪ ಎಂತ ಶಾಕ್ ಕೊಟ್ಟ ಅಂತ ಅಂದ್ರೆ ನಮಗೆಲ್ಲ ತಲೆ ತಿರುಗ್ಬಿಡ್ತಾ ಅಂತ ಶಾಕ್ ಕೊಟ್ಟ. ಏನಿಲ್ಲ ಅಂತಂದ್ರೆ ಒಂದು 2 kg ಹಣ್ಣು ತಿಂದಿದೀವಿ. ಕೆಜಿಗೆ ಒಂದು 200 ರೂಪಾಯಿ ಇಟ್ಕೊಂಡ್ರು 600 ರೂಪಾಯಿಂದ ಹಣ್ಣು ತಿನ್ಕೊ ಹೋಗ್ತಾ ಇದೀವಿ. ಬಾಯ್. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಅಲಗಲ್ಲ.